ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಕೂಲ್ ರಜಾ, ಸ್ಕೂಲ್ ಇದ್ದಾಗ ಒಂಥರ ಬೇಜಾರಾಗ್ತಾ ಇತ್ತು. ಇವಾಗ ಸ್ಕೂಲ್ ರಜಾ ಅಲ್ವಾ, ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಕೆಲಸಗಳು ಏನು ಮಾಡ್ಬೇಕಂತಾನೆ ಗೊತ್ತಾಗೋದಿಲ್ಲ. ಸ್ಕೂಲ್ ಇದ್ದಾಗ ಪಟ ಅಂತ ಏನೇನೋ ಮುಗಿಸ್ಕೊಂಡ್ಬಿಡ್ತಾ ಇದೆ. ಇನ್ನು ಪ್ರೀತಮ್ಗೆ ಯಾವಾಗ ಮುಡಿ ಕೊಡೋದು ಅಂತ ಕೇಳ್ತಾ ಇದ್ರಿ. ಸುಮಾರು ದಿನದಿಂದ ಪ್ಲಾನ್ ಮಾಡಿ ಇವಾಗ ಓಕೆ ಆಗಿ ಹೊರಟಿದ್ದೀವಿ. ಅದ್ರದ್ದು ಒಂದು ಹ್ಯಾಂಡ್ ಬ್ಯಾಗನ್ನು ಬುಕ್ ಮಾಡಿದೆ. ಸರಿ, ಈಗ ಹೋಗ್ತಾ ಇದ್ದೀವಲ್ಲ, ಒಂದು ಹ್ಯಾಂಡ್ ಬ್ಯಾಗ್ ಬೇಕಿತ್ತು ನನಗೆ. ಎಲ್ಲ ಕಲರ್ ಇತ್ತು. ನಾನು ಸ್ವಲ್ಪ ಜಾಸ್ತಿ ಡಾರ್ಕ್ ಕಲರ್ ತೊಗೊಳ್ತೀನಿ, ಲೈಟ್ ಕಲರ್ ಜಾಸ್ತಿ ಪ್ರಿಫರ್ ಮಾಡೋದಿಲ್ಲ. ಸರಿ ಒಂದು ವೈಟ್ ಕಲರ್ ಇಲ್ಲ ಕ್ರೀಮ್ ಕಲರಲ್ಲಿ ಒಂದು ಬ್ಯಾಗ್ ತೊಗೊಳ್ಳೋಣ ಅಂದ್ಕೊಂಡೆ. ನನ್ನ ಹತ್ರ ಇದ್ದಿದ್ದ ಬ್ಯಾಗಲ್ಲಿ ಏನಂತಂದರೆ 2 ಫೋನು, ಒಂದಿಷ್ಟು ಏನಾದರೂ ಎಕ್ಸ್ಟ್ರಾ ಐಟಮ್ ಬಿಟ್ರೆ ಅದು ಫುಲ್ ಆಗಿಬಿಡ್ತಾ ಇತ್ತು. ಯೂಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸುಮ್ಮನೆ ಎಲ್ಲಾದರೂ ಇಲ್ಲಿ ಔಟ್ಸೈಡ್ ಹೋಗೋದಕ್ಕೆ ಚೆನ್ನಾಗಿತ್ತು. ಸರಿ, ಇಲ್ಲೇನಾದರೂ ಹೊರಗಡೆ ಹೋದಾಗ ಜಾಸ್ತಿ ಥಿಂಗ್ಸ್ ಇಟ್ಕೊಳ್ಳೋಕೆ ಬೇಕು ಅಂತ ಹೇಳಿ ಇದನ್ನು ತೊಗೊಂಡೆ. ಇದು ಫಾಸ್ಟ್ ಟ್ರ್ಯಾಕ್ತು, 900 ರೂಪಾಯಿನೋ ತೊಗೊಂಡ್ರು. ಒಳಗಡೆ ಫುಲ್ಲು ಗೋಲ್ಡ್ ಕಲರಲ್ಲಿದೆ, ಸಕ್ಕತ್ತಾಗಿದೆ. ಕ್ರೀಮ್ ಕಲರ್, ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ. ಬೇಕಂದ್ರೆ ನಾನು ಲಿಂಕ್ ಹಾಕಿರ್ತೀನಿ. ಜಾಸ್ತಿ ಥಿಂಗ್ಸ್ ಇಟ್ಕೋಬೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ದುಡ್ಡು ತೊಗೊಂಡಿದ್ದೀನಿ. ಸೀರೆಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಯೂಸ್ ಮಾಡೋಣ ಅಂತ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಯಿತು. ಇನ್ನು ಪ್ರೀತಮ್ಗೆ ಮಧ್ಯಾಹ್ನ ಏನಾದರೂ ನಾನು ಮಾಡ್ಕೊಡ್ತೀನಿ. ಮಧ್ಯಾಹ್ನ ಅಂತಂದರೆ ಮಧ್ಯಾಹ್ನಕ್ಕೆ ಒಂದು ಮಧ್ಯದಲ್ಲಿ ಅದಕ್ಕೆ ಇವಾಗ ಗೋಧಿ ಹಿಟ್ಟಿನ ಪ್ಯಾನ್ ಕೇಕ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಒಂದು ಮಾಡಿದ್ದೆ ನಾನು, ರಾಗಿದು. ಅದ್ರದ್ದು ರೆಡಿ ಪೌಡರ್ ಕೇಳಿದ್ರಿ. ಓಟ್ಸ್ ಖಾಲಿಯಾಗಿ ಹೋಗಿತ್ತು. ನೆಕ್ಸ್ಟ್ ಟೈಮ್ ನಾನು ಖಂಡಿತ ರೆಸಿಪಿ ಹಾಕ್ತೀನಿ. ಇದ್ರಲ್ಲಿ 1 ಕಪ್ ಅಷ್ಟು ಗೋಧಿ ಹಿಟ್ಟು, ಅಂದರೆ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ, ಸ್ವಲ್ಪ ಬೇಕಿಂಗ್ ಪೌಡರ್ 1 ಟೀ ಸ್ಪೂನ್ ಅಷ್ಟು, 1 ಟೀ ಸ್ಪೂನ್ ಅಷ್ಟು ಉಪ್ಪು, ಬೇಕಂದರೆ ಚಕ್ಕೆ ಪೌಡರ್ ಇದ್ದರೆ ಹಾಕ್ಕೋಬೋದು, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಹಾಲು ಹಾಕ್ಕೊಂಡು, ತುಂಬ ಗಟ್ಟಿ ಬೇಡ, ತುಂಬ ತೆಳು ಬೇಡ, ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಬೇಕಂದರೆ ನಾವು ವೆನಿಲಾ ಎಸೆನ್ಸ್ ಹಾಕೋಬೋದಿತ್ತು, ಬಟ್ ನಾನು ಮಿಸ್ ಮಾಡಿದ್ದೀನಿ. ಹಾಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಕೂಡ ಮಾಡ್ಬೋದು. ಇಲ್ಲಾಂದರೆ ಮೊಟ್ಟೆ ಹಾಕ್ಕೋಬೋದು. ಇವತ್ತು ಗುರುವಾರ, ಹಂಗಾಗಿ ನಾನು ಮೊಟ್ಟೆ ಹಾಕ್ಕೊಂಡಿಲ್ಲ. ಅದ್ರ ಜೊತೆಗೆ ಬಾಳೆಹಣ್ಣು ಏನಾದರೂ ಇದ್ದರೆ ಅದನ್ನು ರುಬ್ಬಿಟ್ಟು ಪಚ್ಚ ಬಾಳೆಹಣ್ಣಿನ ಪೇಸ್ಟ್ ಕೂಡ ಹಾಕ್ಕೊಂಡ್ರೆ ಅದು ಬಾಳೆಹಣ್ಣು ಫ್ಲೇವರಲ್ಲಿ ಚೆನ್ನಾಗಿರುತ್ತೆ. ಸೊ ಇದು ತುಂಬ ಇಷ್ಟ ಆಗುತ್ತೆ ಅವನಿಗೆ. ಸ್ನ್ಯಾಕ್ಸ್ ಥರ ಅಥವಾ ಮಧ್ಯ ಏನಾದರೂ ಬ್ರೇಕಲ್ಲಿ ಕೊಡ್ತೀವಿ ಅಂತಂದರೆ ಇದನ್ನು ಆರಾಮಾಗಿ ಕೊಡ್ಬೋದು ಮಾಡಿ. ಸ್ವಲ್ಪ ತೆಳು ಆಯಿತು, ಇಷ್ಟು ತೆಳು ಮಾಡೋ ಅವಶ್ಯಕತೆ ಇಲ್ಲ. ರನ್ನಿಂಗ್ ವಾಟರ್ ಥರ ಬರಬಾರ್ದು, ಆ ಥರ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ಇದು ಮಿಸ್ ಆಯಿತು, ನೀವು ಬೇಕಂದರೆ ಹಾಕ್ಕೊಳ್ಳಿ. ನಾನು ಲಿಡ್ ಕ್ಲೋಸ್ ಮಾಡಿ 1 ಸೈಡ್ ಬೇಯಿಸ್ಕೊಂಡ್ರೆ ಸಾಕು, 2 ಕಡೆ ಬೆಂದಿರುತ್ತೆ. ಇದು ಅವನಿಗೆ ಫೇವ್ರೇಟು. ಒಂಥರ ಕೇಕ್ ಥರ ಇರುತ್ತಲ್ಲ, ತಿಂತಾನೆ. ಇದ್ರೊಳಗೆ ಏನು ಬೇರೆ ಎಕ್ಸ್ಟ್ರಾ ಥಿಂಗ್ಸ್ ಆ್ಯಡ್ ಮಾಡಿರಲ್ಲ. ಆರಾಮಾಗಿ ಮಕ್ಳಿಗೆ ಕೊಡ್ಬೋದು. ಅವನಿಗೆ ಅಂತ ರೆಡಿ ಮಾಡಿಕೊಟ್ಟೆ. ಯಾರದು? ಅವ್ನು ಬೆಳಗ್ಗೆ ಎದ್ದಾಗಿಂದ ಹೇಗಾದರೂ ಮಾಡಿ ಟಿವಿ ಟೈಮ್ನ ಕಮ್ಮಿ ಮಾಡ್ತೀನಿ. ಮಧ್ಯಾಹ್ನ ತನಕ ಆಗೋದಿಲ್ಲ ಒಬ್ಬನೇ ಇರೋದ್ರಿಂದ ಅಂತ ಹೇಳಿ ಮಧ್ಯಾಹ್ನ ಟಿವಿ ಹಾಕ್ಕೊಡ್ತೀನಿ. ಅದರೊಳಗೂ ಒಂದು ಪ್ರೋಗ್ರಾಮ್ ಬರುತ್ತೆ, ಅದು ಕನ್ನಡದಲ್ಲಿದೆ. ಸೊ ಕನ್ನಡ ಏನಾದರೂ ಚೆನ್ನಾಗಿ ಅವ್ನಿಗೆ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ಹಾಕಿ ಕೊಡ್ತೀನಿ. ಇನ್ನು ನನ್ನ ಹಸ್ಬೆಂಡ್ ಬರ್ತೀನಿ ಅಂತ ಹೇಳಿದ್ರು. ಯಾಕೆ ಅಂತಂದರೆ ಪ್ರಗತಿಗೆ ಡ್ರೆಸ್ ತರಬೇಕಿತ್ತು. ಪ್ರೀತಮ್ಗೆ ಆನ್ಲೈನಲ್ಲೇ ನಾನು ಫಸ್ಟ್ ಕ್ರೈಯಲ್ಲಿ ತರಿಸ್ಕೊಂಡ್ಬಿಡ್ತೀನಿ. 1 ಡೇ ಡೆಲಿವರಿ ಸಿಕ್ಬಿಡುತ್ತೆ. ಹಾಗಾಗಿ ಅವ್ನಿಗೆ ಬೇಕಾಗಿ ಡ್ರೆಸ್ ಎಲ್ಲ ತರಿಸ್ಕೊಂಡ್ಬಿಟ್ಟೆ. ಇನ್ನು ಪ್ರಗತಿಗೆ ಅಮ್ಮ ಮನೇಲೆ ಉಳ್ಕೊಂಡಿದ್ರಲ್ಲ, ಸರಿ ಹೋಗ್ಬಿಟ್ಟು ಇವತ್ತು ಸಂಜೆ ತರೋಣ, ಬೇಗ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂದರು. ಬರುವಾಗ ಅಷ್ಟು ಸಿಕ್ಕಾಪಟ್ಟೆ ಮಳೆ ಅಂದರೆ ಮಳೆ. ಇನ್ನು ನಾನು ಸೀರೆ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಕೊಟ್ಟಿದ್ದೆ, ಅದನ್ನು ತೊಗೊಂಡು ಬರಬೇಕಾಗಿತ್ತು. ನಾನು ತುಂಬ ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸ್ತೀನಿ, ಬಟ್ ನಾನು ಲಾಸ್ಟ್ ಟೈಮ್ ಹೇಳಿದೆ ಅಲ್ಲ ಕಾಸ್ಟ್ಲಿ ಆಯಿತು ಅಂತ. ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ತಾರೆ, ಬಟ್ ಪ್ರೈಸ್ ಹೈ ಆದರೂ ಪರವಾಗಿಲ್ಲ. ತುಂಬ ಚೆನ್ನಾಗಿ ಫಿಟ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದರು. ಲಾಸ್ಟ್ ಟೈಮ್ ಸುಮಾರು ಜನ ನಾನು ಬ್ಲೌಸ್ ಹಾಕ್ಕೊಂಡಿದ್ನಲ್ಲ ಯುಗಾದಿ ಹಬ್ಬಕ್ಕೆ, ಸುಮಾರು ಜನ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದರೆ ಅದು ಅವ್ರ ಹತ್ರನೇ ಸ್ಟಿಚ್ ಮಾಡಿಸಿತ್ತು. ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರ ಹತ್ರನೇ ಹಾಕಿದೆ. ನಾನೇನು ಡಿಸೈನ್ ಹೇಳಿಲ್ಲ, ಪ್ಲೇನ್ ಬ್ಲೌಸ್ 950 ರೂಪೀಸ್ ಆಗುತ್ತೆ ಅಂತ. ಇನ್ನು ಸೀಸನಲ್ಲಿ ಮಾವಿನ ಹಣ್ಣು ಅಂದರೆ ಇವಾಗ ಇನ್ನೂ ನಮ್ಮ ತೋಟದಲ್ಲಿ ಮಾವಿನ ಹಣ್ಣು ಬಂದಿಲ್ಲ. ಯಾಕೆ ಅಂತ ಕಾಯಿದೆ. ಇಲ್ಲೆಲ್ಲ ಆಲ್ರೆಡಿ ಹಣ್ಣು ಸಿಗ್ತಾ ಇದೆ, ಪೌಡರ್ ಹಾಕಿ ಹಣ್ಣು ಮಾಡಿಬಿಡ್ತಾರೆ. ಬೇಡ ತೊಗೊಳ್ಳೋದು ಅಂತ ಅಂದ್ಕೊಳ್ತೀನಿ. ಪ್ರೀತಮ್ಗೆ ಈ ನಡುವೆ ಒಂದು 2 ಸರಿ ಮಾವಿನ ಹಣ್ಣು ತಂದು ತಿನ್ಸಿದ್ದಕ್ಕೆ ಅವ್ನು ಫೇವ್ರೇಟ್ ಆಗಿಬಿಟ್ಟಿದೆ. ಮ್ಯಾಂಗೋ ಅಂತ ಇರ್ತಾನೆ ಅಂತ ಹೇಳಿ ತರಿಸ್ತೆ. ಅದು ಹಣ್ಣೇ ಆಗ್ತಾ ಇಲ್ಲ. ಈ ಥರ ಅರ್ಧ ಹಣ್ಣಾಗಿರುತ್ತೆ, ಅರ್ಧ ಕಾಯಿ ಥರನೇ ಇರುತ್ತೆ. ಸರಿ ಹೋಗ್ಲಿ ಅಂತ ಹೇಳ್ಬಿಟ್ಟು 2 ತರಿಸ್ಕೊಟ್ಟೆ. ಕಟ್ ಮಾಡಿ ಇನ್ನೇನು ಪಾತ್ರೆ ತೊಳೆಯೋ ತನಕ ಅವ್ನು ಏನು ಮಾಡ್ತಾನೆ ಅಂತ ಹೇಳಿ ಅವ್ನು ಕಲರಿಂಗ್ ಮಾಡೋದಕ್ಕೆ ಕೊಡ್ತೀನಿ. ಅಟ್ಲೀಸ್ಟ್ ಅದನ್ನಾದರೂ ಮಾಡ್ತಾನೆ, ಟಿವಿ ಟೈಮ್ ಕಮ್ಮಿ ಮಾಡಿಕೊಂಡು ಅಂತ. ಒಬ್ಬಳೇ ಇರೋದ್ರಿಂದ ಅವನಿಗೂ ಬೋರ್ ಆಗ್ತಾ ಇದೆ, ನನಗೂ ಬೋರ್ ಆಗ್ತಾ ಇದೆ. ಏನು ಮಾಡ್ಬೇಕಂತಾನೆ ಗೊತ್ತಾಗೋದಿಲ್ಲ ಸಂಜೆ ತನಕ. ಇನ್ನು ಪ್ರಗತಿ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ, ಆ ಥರ ಟೈಮ್ ಹೊರಟೋಗ್ತಾ ಇತ್ತು. ಇನ್ನು ಅರವೆ ಸೊಪ್ಪು ಕೊಟ್ಟಿದ್ರು, ಊರಿಂದ ಬಂದಿದ್ವಲ್ಲ ಅವಾಗ ಅರವೆ ಸೊಪ್ಪು ಮತ್ತು ಟೊಮೊಟೊ ಕಾಯಿ ಕಿತ್ಕೊಂಡು ಬಂದಿದ್ದೆ, ನೋಡಿದ್ರೆ ಅನ್ಸುತ್ತೆ ವ್ಲಾಗಲ್ಲಿ. ಅದನ್ನೇ ಹಾಕಿ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅರವೆ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ನಮ್ಮಮ್ಮ ಯಾವಾಗಲೂ ಹೇಳೋರು, ಮೀನಿನ ತಲೆಯಲ್ಲಿ ಎಷ್ಟಿದೆಯೋ ಅರವೆ ಎಲೆಲೂ ಅಷ್ಟೇ ಇರುತ್ತೆ, ನಾವು ತಿನ್ನಬೇಕು ಅರವೆ ಸೊಪ್ಪನ್ನು ಅವಾಗವಾಗ ಅಂತ. ಯಾರೆಲ್ಲ ನಾನ್ ವೆಜ್ ತಿನ್ನಲ್ಲ, ವೆಜಿಟೇರಿಯನ್ ಇರ್ತಾರೆ, ಅವ್ರು ಅರವೆ ಸೊಪ್ಪಾದರೂ ತಿನ್ನಿ. ಇದು ಹೆಂಗೆ ಅಂತಂದರೆ ಬೇರ್ನ ಚಿವುಟಿ ತೆಗಿತಾರೆ. ಆದರೆ ಬೇರ್ನ ಒಂದ್ಸರಿ ಫೈನಲಲ್ಲಿ ಬಲ್ತ್ ಮೇಲೆ ಬೇರ್ ತೆಗೆದ್ಬಿಟ್ಟು ಪಲ್ಯ ಮಾಡ್ತಾರೆ. ಅದು ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಒಳ್ಳೆ
ಗೆಣಸ್ ಥರ ಇರುತ್ತೆ ತಿನ್ನೋದಕ್ಕೆ. ಸೊ ಇದನ್ನೆಲ್ಲ ತೊಳ್ಕೊಂಡು ರೆಡಿ ಮಾಡಿಕೊಂಡೆ. ಇದು ನನ್ನ ಫೇವ್ರೆಟ್ ಪಲ್ಯ ಅಂತಲೇ ಹೇಳ್ಬೋದು. ಎಣ್ಣೆಗೆ ಒಂದು 4 ಒಣಮೆಣ್ಸಿಕಾಯಿ, ಅಂದರೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿಕಾಯಿ ಹಾಕಿ ಫ್ರೈ ಮಾಡಿ ಸೈಡಲ್ಲಿ ಇಳ್ಕೊಡೋದು. ಅದೇ ಎಣ್ಣೆಗೆ ಸ್ವಲ್ಪ ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ, ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಸೊಪ್ಪಿನ ಪಲ್ಯ ರೆಡಿ ಆಗಿಬಿಡುತ್ತೆ. ಟೇಸ್ಟ್ ಮಾತ್ರ ನೀವು ನಂಬೋದೇ ಇಲ್ಲ, ಅಷ್ಟು ರುಚಿಯಾಗಿರುತ್ತೆ. ಟ್ರೈ ಮಾಡಿ ಯಾವಾಗಾದ್ರೂ ಅರವೆ ಸೊಪ್ಪು ಸಿಕ್ಕಿದ್ರೆ. ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿಬಿಟ್ಟು ಸೊಪ್ಪು ಹಾಕ್ಕೊಳ್ತೀನಿ. ಸೊಪ್ಪನ್ನು ಒಂದು 4-5 ಸರಿ ಚೆನ್ನಾಗಿ ತೊಳೆದಿದ್ದೀನಿ, ಯಾಕೆಂದರೆ ಊರಿಂದ ಕಿತ್ಕೊಂಡು ಬಂದಿರೋದಲ್ವ, ಮಣ್ಣಿರುತ್ತೆ. ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಎಣ್ಣೆಯಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಬೇಸಿಕ್ ಮಸಾಲ, ಧನಿಯಾ ಪುಡಿ, ಜೀರಿಗೆ ಪುಡಿ, ಸ್ವಲ್ಪ ಅರಿಶಿನ ಇಷ್ಟು, ಮತ್ತು ಕಾಯಿ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸೊಪ್ಪು ಬೆಂದ ಮೇಲೆ ಲಾಸ್ಟಲ್ಲಿ ಇನ್ನೇನು ಆಫ್ ಮಾಡಬೇಕಾದ್ರೆ ಈ ಒಣಮೆಣ್ಸಿಕಾಯಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಹಿಂಗೆ ಪೌಡರ್ ಮಾಡ್ಕೊಂಡ್ಬಿಟ್ಟು ಅದನ್ನು ನಾವು ಪಲ್ಯದಲ್ಲಿ ಸೇರಿಸ್ಕೊಳ್ಳೋದು. ಉಪ್ಪೇನಾದರೂ ಕಡಿಮೆ ಆಗಿದ್ರೆ ಈ ಮೆಣಸಿಕಾಯಿ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ ಕಿವುಚ್ಕೊಂಡ್ರೆ, ಸೊಪ್ಪಿನ ಪಲ್ಯದಲ್ಲಿ ಉಪ್ಪೇನಾದ್ರೂ ಕಮ್ಮಿ ಆದರೆ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಇದನ್ನ ಮೇಲೆ ಹಾಕ್ಕೊಂಡ್ರೆ ತಿನ್ನಬೇಕಾದ್ರೆ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ಪಲ್ಯ ರೆಡಿ ಆಯಿತು. ಇನ್ನು ಟೊಮೊಟೊ ಕಾಯಿ ಚಟ್ನಿ ಮಾಡಿಕೊಂಡೆ. ನಾಳೆ ಹೋದರೆ ಇನ್ನು ಒಂದು 4-5 ದಿನ ಆಗುತ್ತೆ, 3 ದಿನನಾದರೂ ಆಗುತ್ತೆ. ಸರಿ ಏನಂತಕ್ಕೆ ಸುಮ್ಮನೆ ಸೊಪ್ಪು ಪಲ್ಯ ಅಂದರೆ ತರಕಾರಿ ಎಲ್ಲ ತರಿಸೋದು ಅಂತ ಇರೋದನ್ನೇ ಖಾಲಿ ಮಾಡ್ತಾಯಿದ್ದೆ. ಹಾಗಾಗಿ ಚಟ್ನಿನೇ ಮಾಡಿಕೊಂಡೆ, ನಾನು ನಾಳೆ ಒಂದಿನ ಅಲ್ವಾ ಅಂತ. ಇದನ್ನು ತುಂಬ ಈಸಿ, ಮತ್ತು ಅನ್ನ ಚಪಾತಿಗಂತೂ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಎಣ್ಣೆಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿಕಾಯಿ ಹಾಕಿದ್ದೀನಿ, ಬೇಕಂದ್ರೆ ಹಸಿರು ಮೆಣ್ಸಿಕಾಯಿ ಹಾಕೋಬೋದು. ನಾನು ಹಸಿರು ಮೆಣ್ಸಿಕಾಯಿ ಇರಲಿಲ್ಲ, ಮತ್ತೇನು ತರಿಸೋದು ಅಂತ ಹಾಗೆ ಮಾಡಿಕೊಂಡೆ. ಇನ್ನು ಟೊಮೊಟೊ ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಚೆನ್ನಾಗಿ ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಒಂದು 5-8 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಾಯಿ ಅಲ್ವಾ, ಹಾಗಾಗಿ ಅದೆಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಟೇಸ್ಟ್ ಹಾಗೆ ಚೆನ್ನಾಗಿ ಬರುತ್ತೆ. ಹೈ ಫ್ಲೇಮ್ ಮಾಡಿದರೆ ಸಿದೋಗ್ಬಿಡುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಇಷ್ಟೇ, ತುಂಬ ಈಸಿ ಇವೆರಡೂ ಕೂಡ ರೆಸಿಪಿ. ನಿಮ್ಗೆ 10 ನಿಮಿಷನೂ ಹಿಡಿಯೋದಿಲ್ಲ, ಎಲ್ಲ ರೆಡಿ ಇದ್ದರೆ. ಇನ್ನು ಇದಕ್ಕೆ ಬೇಕಂದರೆ ಕಡಲೆ ಬೀಜ, ಹುರಿದಿರೋ ಕಡಲೆ ಬೀಜ ಹಾಕೋಬೋದು. ನಾನು ಇಲ್ಲಿ ಬಿಳಿ ಎಳ್ಳು ಹಾಕೊಳ್ತಾ ಇದ್ದೀನಿ. ಈ ಚಟ್ನಿಗೆ ಬಿಳಿ ಎಳ್ಳನ್ನ ಫ್ರೈ ಮಾಡಿಬಿಟ್ಟು ಚಟ್ನಿಗೆ ಹಾಕ್ಕೊಳ್ಳೋದು. ಅದಕ್ಕೇನಿಲ್ಲ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಇಷ್ಟೇ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ, ಜಾಸ್ತಿ ಬೇಡ. ಒಂಚೂರು ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ರು ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ಫ್ರೈ ಮಾಡಿರೋ ಬಿಳಿ ಎಳ್ಳು, ಬೇಕಂದರೆ ಕಡಲೆ ಬೀಜ ಹಾಕೋಬೋದು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಮತ್ತು ಟೊಮೊಟೊ ಕಾಯಿ ಎಲ್ಲ ಫ್ರೈ ಮಾಡಿಟ್ಟಿದ್ನಲ್ಲ ಆ ಟೊಮೊಟೊ ಕಾಯಿನ ಹಾಕ್ಕೊಂಡು ಚೆನ್ನಾಗಿ ತರಿಯಾಗಿ ರುಬ್ಕೋಬೇಕು. ನೀರು ಹಾಕೋಬಾರ್ದು, ನೀರು ಹಾಕ್ಕೊಂಡು ರುಬ್ಬೋ ಅವಶ್ಯಕತೆ ಇರೋದಿಲ್ಲ. ತರಿಯಾಗಿ ರುಬ್ಬಿಟ್ಟು ಒಂದು ಒಗ್ಗರಣೆ ಕೊಟ್ಕೊಳ್ಳೋದು. ಒಗ್ಗರಣೆಗೆ ಏನಿಲ್ಲ, ಎಣ್ಣೆ, ಸಾಸಿವೆ, ಕರಿಬೇವು, ಜೀರಿಗೆ, ಬೇಕಂತಂದರೆ ಹಿಂಗೆ ಹಾಕೋಬೋದು. ನಾನು ಹಿಂಗೆ ಹಾಕ್ಕೊಂಡಿಲ್ಲ. ಇದಿಷ್ಟನ್ನು ಹಾಕ್ಕೊಂಡು ರುಬ್ಬಿರೋಂತಹ ಟೊಮೊಟೊ ಚಟ್ನಿಯನ್ನು ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು. ಇನ್ನು ಎಣ್ಣೆಯಲ್ಲಿ 2 ನಿಮಿಷ ಫ್ರೈ ಮಾಡ್ಕೊಂಬಿಟ್ರೆ ಟೊಮೊಟೊ ಚಟ್ನಿ ರೆಡಿ ಆಗಿಬಿಡುತ್ತೆ. ಅದನ್ನು ಒಂದು ಬಾಣಲಿಗೆ ಅಥವಾ ಬೇರೆ ಸಪ್ರೇಟಾಗಿ ಎತ್ತಾಕೊಳ್ಳೋದು. ಯಾಕೆಂತಂದರೆ ನಾನು ಇಲ್ಲಿ ಕಾಸ್ಟ್ ಐರನಲ್ಲಿ ಮಾಡಿರೋದು. ಸ್ವಲ್ಪ ಹೊತ್ತಿಗೆ ಅದು ಹುಳಿ ಅಥವಾ ಏನಾದರೂ ಇದ್ದರೆ ಕಪ್ಪಾಗಿಬಿಡುತ್ತೆ ಊಟ. ಮಾಡಿದಿಂದನೇ ಯಾವುದಾದ್ರೂ ಒಂದು ಕಂಟೈನರ್ಗೆ ಎತ್ತಾಕೊಂಬಿಡ್ಬೇಕು. ಇಲ್ಲ ಅಂತಂದರೆ ಅದು ಫುಲ್ ಫುಡ್ ಮತ್ತೆಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ, ಟೇಸ್ಟ್ ಕೂಡ ಚೇಂಜ್ ಆಗಿಬಿಡುತ್ತೆ. ಸೊ ಇಷ್ಟೇ. ಇದಾದಮೇಲೆ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು, ಪ್ರೀತಮ್ ಮಲ್ಕೊಂಡ್ಬಿಟ್ಟಿದ್ದೆ ಅಷ್ಟರೊಳಗೆ. ಅವ್ನು ಮಧ್ಯಾಹ್ನ ಅದನ್ನೇ ತಿಂದು ಮಲ್ಕೊಂಡಿರ್ತಾನೆ. ಎದ್ದ ತಕ್ಷಣ ನಾನು ಊಟ ಮಾಡಿಸ್ಕೊಳ್ತೀನಿ. ಬಿಸಿ ಬಿಸಿ ಅನ್ನಕ್ಕೆ ಇಟ್ಬಿಟ್ಟು ಒಂಚೂರೆಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನು ಬ್ಯಾಗ್ ಪ್ಯಾಕ್ ಮಾಡೋದಿತ್ತು, ಹೊರಗಡೆ ಹೋಗ್ತೀವಿ ಅಂತಂದರೆ ಅದೊಂದು ಟೆನ್ಷನು. ಹೆಂಗೆ ಪ್ಯಾಕ್ ಮಾಡಿದ್ರು ನಾನು ಅಲ್ಲಿಗೆ ಹೋದ ತಕ್ಷಣ ಒಂದೇನೋ ಮಿಸ್ ಮಾಡಿರ್ತೀನಿ. ಇನ್ನು ಅನ್ನನೂ ರೆಡಿ ಆಯಿತು. ಸ್ವಲ್ಪ ಪಲ್ಯ, ಜಾಸ್ತಿ ಪಲ್ಯ, ಸ್ವಲ್ಪ ಚಟ್ನಿ, ಅದ್ರ ಮೇಲೆ ಒಂಚೂರು ತುಪ್ಪ ಹಾಕ್ಕೊಂಡ್ಬಿಟ್ಟು ತಿಂತಾಯಿದ್ರೆ ನೀವೇನೂ ಕೇಳಲ್ಲ. ನಿಜವಾಗ್ಲೂ ಇದು ಒಂದಿದ್ರೆ ಸಾಕು. ಅದ್ರ ಜೊತೆಗೆ ಹಪ್ಪಳ ಏನಾದರೂ ಇದ್ದರೆ, ಮಸಾಲ ಹಪ್ಪಳ, ಅದನ್ನು ಕರ್ಕೋಬೋದು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೀವು ಟ್ರೈ ಮಾಡಿ. ಯಾವ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಇವೆರಡರಲ್ಲಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ. ನಿಜವಾಗ್ಲೂ ನಿಮ್ಗೆ ಇವೆರಡೋ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಆರಾಮ್ಸೆ ಊಟ ಮಾಡಿದೆ. ಪ್ರೀತಮ್ ಮಲಗಿದ್ನಲ್ಲ, ಸೊ ಹಾಗಾಗಿ ನಂಗೆ ಊಟ ಮಾಡಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಟೈಮ್ ಬೇಕು. ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ತೀನಿ. ಅಷ್ಟರೊಳಗಾಗಲೇ ವೆದರ್ ಚೇಂಜ್ ಆಯಿತು. ಇನ್ನು ಲಾಸ್ಟ್ ವ್ಲಾಗಲ್ಲಿ ನನ್ನ ವಾಯ್ಸ್ ಚೇಂಜ್ ಆಗಿದೆ ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ರಿ. ಸಾರಿ, ಅದು ಊರಿಂದ ಬಂದಾಗ ಇಮಿಡಿಯೇಟಾಗಿ ನನಗೆ ಥ್ರೋಟ್ ಇನ್ಫೆಕ್ಷನ್ ಥರನೋ ಏನೋ ಆಗಿಬಿಟ್ಟು ನನ್ನ ವಾಯ್ಸ್ ಫುಲ್ಲು ಏನೋ ಪ್ರೆಸ್ ಮಾಡಿ ಇಟ್ಕೊಂಡಿರೋ ಥರ ಅನಿಸ್ತಾ ಇತ್ತು. ಹಾಗೆ ನಾನು ವಾಯ್ಸ್ ಓವರ್ ಕೊಟ್ಬಿಟ್ಟೆ. ಹಾಗಾಗಿ ನಿಮಗೆ ಒಂದೊಂದು ವಾಯ್ಸ್ ಕಂಡಿಡಿಯೋಕ್ಕೂ ಆಗಿಲ್ಲ. ಇದು ಪ್ರಗತಿನ ಅಂತ ಕೇಳ್ತಾ ಇದ್ರಿ. ಅದು ಒಂದು ಸಾರಿ, ನನಗೂ ಅಬ್ಸರ್ವ್ ಮಾಡಿದರೆ ಅದು ನಂಗೆ ಡಿಫ್ರೆನ್ಸ್ ಗೊತ್ತಾಗಲಿಲ್ಲ. ನೀವು ಹೇಳಿದ್ಮೇಲೆ ಗೊತ್ತಾಗಿದ್ದು.
ಏನು ತಿಂತಾ ಇದೆಯಾ? ಯಾವಾಗಲೂ ಅಷ್ಟೇ ಎಲ್ಲಾದರೂ ಹೊರಟ್ರೆ ಹಿಂದಿನ ದಿನ ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದೆ. ನಾನು ಇವತ್ತು ಒಂದಿನ ಮುಂಚೆಗೇ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ. ಯಾಕೆ ಅಂತಂದರೆ ಏನಾದರೂ ಮಿಸ್ ಆಗ್ತಾಯಿತ್ತು, ಎಲ್ಲಾದರೂ ಹೋದರೆ ಏನಾದರೂ ಅಟ್ಲೀಸ್ಟ್ ಮಿಸ್ ಮಾಡಿಬಿಟ್ಟೆ ಹೋಗ್ತಾ ಇದೆ. ಸರಿನೂ ಮಿಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದಿನ ಮುಂಚೆಗೆ ಪ್ಲ್ಯಾನ್ ಮಾಡ್ಕೊಂಡು. ಯಾಕೆಂತಂದರೆ ನಮ್ಮ ಮನೇಲಿ ಅರ್ಜೆಂಟ್ ಜಾಸ್ತಿ, ನಾನು ಕೆಲಸದಲ್ಲಿರ್ತೀನಿ, ನಮ್ಮ ಮನೇಲಿ ನಮ್ಮ ಮಕ್ಕಳು ಕೂಡ ಪಾಪ ಅವ್ರು ಏನು ಗೊತ್ತಾಗೋದಿಲ್ಲ. ಇನ್ನು ನನ್ನ ಹಸ್ಬೆಂಡು ಅವರು ಬ್ಯುಸಿ ಇರ್ತಾರೆ, ಯಾವಾಗಲೂ ರನ್ನಿಂಗಲ್ಲೇ ಇರ್ತಾರೆ ಅವರು. ಹಾಗಾಗಿ ಹೊರಡೋ ಟೈಮಲ್ಲಿ ಗಾಬರಿ ಆಗಿಬಿಡ್ತೀವಿ. ಅಂದರೆ ಗಾಬರಿ ಎಲ್ಲ ಟೆನ್ಷನ್, ಅದು ತೊಗೊಂಡ್ರೆ ಇದು ತೊಗೊಂಡ್ರೆ ಹಂಗೆ ಹಿಂಗೆ ಅಂತ ಹೇಳಿ ಒಂದು ಮಿಸ್ ಆಗೇ ಬಿಡುತ್ತೆ. ಸರಿ ಅಂತ ಹೇಳ್ಬಿಟ್ಟು ಸರಿ ಎಲ್ಲನೂ ನೀಟಾಗಿ ಎತ್ತು ಪ್ಯಾಕ್ ಮಾಡಿ ಇಟ್ಕೊಳ್ತಾ ಇದ್ದೀವಿ. ಯಾಕೆ ಅಂತಂದರೆ ಪೂಜೆ ಇತ್ತು ಮತ್ತು ಹೋಮ ಇತ್ತು, ಎರಡೆರಡು ದೇವಸ್ಥಾನಕ್ಕೆ ಹೋಗೋದಿತ್ತು. ಅದಕ್ಕೋಸ್ಕರ ಇನ್ನು 4ನೇ ಮುಡಿ ಅನಿಸುತ್ತೆ ಪ್ರೀತಮ್ಗೆ ಇವಾಗ ನಾವು ಕೊಡ್ತಾ ಇರೋದು. ಆಮೇಲೆ ನಾನು ಈ ಸರಿ ಬ್ಲೌಸ್ ಸ್ಟಿಚ್ ಮಾಡಿಸಿರೋದು. ಇದು ಇವಾಗಂತೂ ತುಂಬ ಟ್ರೆಂಡಲ್ಲಿದೆ, ಈ ಫ್ರಂಟ್ ಪಾರ್ಟಿಂದ ಟೈ ಮಾಡೋದು. ಬ್ಯಾಕ್ ಹುಕ್ ಸಿಕ್ಕಿದ್ದೀನಿ. ನಾನು ಆಲ್ಮೋಸ್ಟ್ ಎಲ್ಲ ಬ್ಲೌಸ್ಗೂ ಪ್ರಿನ್ಸ್ ಕಟ್ ಇಕ್ಸ್ತೀನಿ. ಅದು ನನಗೆ ತುಂಬ ಕಂಫರ್ಟಬಲ್ ಆಗಿರುತ್ತೆ, ತುಂಬ ಚೆನ್ನಾಗಿ ಹೊಲ್ಕೊಡ್ತಾರೆ. ಪೈಪಿಂಗ್ ಎಲ್ಲನೂ ಅಷ್ಟೇ. ಇನ್ನು ಅದೇ ಹೇಳಿದ್ರೆ ಎಲ್ಲ ಡಿಸೈನ್ಸು ಮಾಡ್ತಾರೆ, ಬಟ್ ನನಗೆ ಈ ಮಗ್ಗಮ್ ವರ್ಕ್ ಎಲ್ಲ ಅಷ್ಟು ಇಷ್ಟ ಆಗಲ್ಲ. ಈ ಥರ ಬೇಸಿಕ್ ಡಿಸೈನ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಬಟ್ ಇದು ಏನಿದು ತುಪ್ಪದ ಕಲರ್ ಅಂತ ಏನೋ ಹೇಳ್ತೀವಲ್ಲ, ಈ ಯೆಲ್ಲೋ ಕಲರ್ ಬ್ಲೌಸ್ ಮಾತ್ರ ಅಮೇಝಿಂಗಾಗಿ ಹೊಲ್ದಿದ್ದಾರೆ. ನನಗೆ ಎಲ್ಲನೂ ಹಾಕ್ಕೊಂಡು ನೋಡಿದೆ. ಯಾಕೆ ಅಂತ ಅಂದರೆ ಅವ್ರಿಗೆ ಹೇಳಿದ್ದೆ, ಪಾಪ ನಾನು ಈ ಥರ ದೇವಸ್ಥಾನಕ್ಕೆ ಹೋಗ್ತೀನಿ, ನಂಗೆ ಅರ್ಜೆಂಟ್ ಬೇಕಂತ. ನಾನು ಹೇಳಿದ್ದಕ್ಕೆ ಅವರು ಓಕೆ ಅಂತ ಹೇಳಿ ಮಾಡಿಕೊಟ್ರು. ಅವ್ನು ಏನಾದರೂ ಕರೆಕ್ಷನ್ಸ್ ಇದ್ದರೆ ನೀವು ನೆಕ್ಸ್ಟ್ ಮಾರ್ನಿಂಗೇ ತಂದುಕೊಡಿ, ನಾನು ಇದು ಮಾಡಿಕೊಡ್ತೀನಿ ಅಂತ ಹೇಳಿದರು. ಕರೆಕ್ಷನ್ಸ್ ಏನಿರಲಿಲ್ಲ, ಬಟ್ ಅದೊಂದು ಫಸ್ಟ್ ತೋರಿಸಿದ್ನಲ್ಲ ಬ್ಲೌಸ್ ಸ್ವಲ್ಪ ಲೂಸ್ ಆಗಿತ್ತು. ನಾನೇನಂತಂದೆ, ಲಾಸ್ಟ್ ಟೈಮ್ ಹೊಲ್ದಿರೋ ಬ್ಲೌಸು ಸ್ವಲ್ಪ ಟೈಟ್ ಆಗಿಬಿಟ್ಟಿದೆ, ನನಗೆ ಉಸಿರಾಡೋಕ್ಕಾಗಲ್ಲ, ನನಗೆ ಅಭ್ಯಾಸ ಇಲ್ವಲ್ಲ, ಹಾಗಾಗಿ ಅವ್ರು ಒಂಚೂರು ಲೂಸ್ ಮಾಡೋಕ್ಕೆ ಹೋಗಿ ಹಂಗೆ ಮಾಡಿಬಿಟ್ಟಿದ್ದಾರೆ. ಇದೊಂದು ಪ್ಲೇನ್ ಬ್ಲೌಸ್ ಹೊಲಿಸಿದೆ, ಏನೂ ಡಿಸೈನ್ ಇಟ್ಟಿರಲಿಲ್ಲ. ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ಇದಂತೂ ಹೆಂಗಿದೆ ಅಂತಂದರೆ ಬಾಡಿಗೆ ಅಷ್ಟು ಚೆನ್ನಾಗಿ ಫಿಟ್ಟಿಂಗಾಗಿ ಕುತ್ಕೊಳ್ಳುತ್ತೆ, ಅಷ್ಟು ಚೆನ್ನಾಗಿ ಹೊಲ್ದಿದ್ದಾರೆ. ಅದು ಮತ್ತು ಯೆಲ್ಲೋ ಕಲರ್ ಮಾತ್ರ ಡಿಸೈನು ಅದು ಇವಾಗೆಲ್ಲ ಕೆಳಗಡೆ ಲೋವರ್ ಪಾರ್ಟಲ್ಲಿ ಅಂದರೆ ಲೋವರಲ್ಲಿ ಟೈ ಮಾಡೋದು ಬರುತ್ತಲ್ಲ, ಆ ಥರ ಟೈ ಮಾಡೋದು ಹಾಕ್ಸಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮ್ಗೆ ಯಾವ ಡಿಸೈನ್ಸು ಬೇಕಾಗಲ್ಲ, ಈ ಥರ ಒಳ್ಳೊಳ್ಳೆ ಪ್ಯಾಟ್ರನಲ್ಲಿ ಹೊಲ್ಸ್ಕೊಂಡ್ಬಿಟ್ರೆ. ಇನ್ನು ಕೆಲವೊಂದು ಇಲ್ಲಿಂದ ಹೋಗೋ ಡ್ರೆಸ್ಗಳು ಅವೆಲ್ಲ ಐರನ್ ಮಾಡೋದಿತ್ತು. ಕಾಟನ್ ಬಟ್ಟೆ ಅಂದರೆ ಐರನ್ ಮಾಡಲೇಬೇಕು. ಇನ್ನು ಅವ್ರು ವೈಟ್ ಕಲರ್ ಪಂಚೆನೇ ಹಾಕೋಬೇಕು. ಲಾಸ್ಟ್ ಟೈಮ್ ಶೃಂಗೇರಿಗೆ ಹೋಗಿ ನಾವು ಪಂಚೆ ತೊಗೊಂಡೇ ಹೋಗಿರಲಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಒಳಗಡೆ ಅಲೋನೇ ಮಾಡಿರಲಿಲ್ಲ, ಇನ್ನು ಪ್ರಗತಿಗೂ ಅವರ ಡ್ಯಾಡಿಗೆ. ನಾನಂತೂ ದುಪ್ಪಟ್ಟ ಹಾಕ್ಕೊಂಡಿದ್ದೆ, ಚೂಡಿದಾರ ಹಾಕ್ಕೊಂಡಿದ್ದೆ, ಬಿಟ್ಟರು. ಪ್ರೀತಮ್ನೂ ಬಿಡ್ತಾರೆ, ಬಟ್ ಪ್ರಗತಿನ ಬಿಡಲಿಲ್ಲ. ಹಾಗಾಗಿ ಸರಿ ಆ ಥರ ಏನೂ ಮಿಸ್ಟೇಕ್ ಆಗಬಾರ್ದು ಅಂತೇಳಿ ಎಲ್ಲರಿಗೂ ಪಂಚೆ ಶಾಲೆ, ಪ್ರೀತಮ್ಗೂ ಕೂಡ ಅಷ್ಟೇ ಎಲ್ಲ ನೀಟಾಗೆ ಎತ್ಕೊಂಡು ಹೋದೆ, ಏನು ಮಿಸ್ ಆಗಬಾರ್ದು ಅಂತ ಹೇಳಿ. ಇನ್ನೆಲ್ಲ ಬ್ಯಾಗ್ ಪ್ಯಾಕಿಂಗ್ ಆಯಿತು. ನನಗೆ ಸ್ವಲ್ಪ ಬಳೆಗಳು, ಬಟ್ಟು, ಅದೇನೇನು ಬೇಕಾಗಿತ್ತು ಜ್ಯುವೆಲ್ಲರಿ ಎಲ್ಲನೂ ಕೂಡ ಇನ್ನೊಂದು ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೊಳ್ತೀನಿ. ಇಷ್ಟೇ ಸಿಂಪಲ್ಲಾಗಿ ಎಲ್ಲ ರೆಡಿ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಇನ್ನು ನಾಳೆ ಹೋಗೋದಕ್ಕೂ ಮೊದಲಿಗೆ ನಾನು ಹೇರ್ ವಾಶ್ ಮಾಡ್ಕೊಳ್ಬೇಕಲ್ವ, ಹಾಗಾಗಿ ಹೇರ್ ಆಯಿಲ್ ರೆಡಿ ಮಾಡ್ಕೊತಾ ಇದ್ದೀನಿ. ಹೇರ್ ಆಯಿಲ್ ಖಾಲಿ ಆಗಿದೆ, ನಾನು ಈ ಥರ ಮಾಡ್ಕೊಳ್ತೀನಿ. ಇದಕ್ಕೊಂದು ಪೌಡರ್ ಮಾಡ್ಕೋಬೇಕು, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಇವತ್ತು ಅರ್ಜೆಂಟಲ್ಲಿ ನನಗೆ ಮಾಡೋಕ್ಕೆ ಟೈಮ್ ಆಗಲಿಲ್ಲ, ಆಲ್ರೆಡಿ ಟೈಮ್ 11 ಆಗೋಗಿತ್ತು. ಸರಿ ಅಪ್ಲೈ ಮಾಡಿಕೊಂಡೆ ಮಲ್ಕೊಂಡ್ಬಿಡೋಣ ಅಂತ ಸ್ವಲ್ಪ ಬಾದಾಮ್ ಆಯಿಲು, ಆಲಿವ್ ಆಯಿಲು, ಸ್ವಲ್ಪ ಕೊಕೊನಟ್ ಆಯಿಲು ಮತ್ತು ಹರಳೆಣ್ಣೆ, ಇದಕ್ಕೆ ಸ್ವಲ್ಪ ಸಾಸಿವೆ, ಮೆಂತ್ಯ ಮತ್ತು ಕರಿಬೇವು ಹಾಕ್ಕೊಂಡಿದ್ದೀನಿ. ಇದಕ್ಕೊಂದು ಪೌಡರ್ ಮಾಡ್ಕೊಬೇಕಿತ್ತು, ಅದು ಮಾಡಿಕೊಂಡ್ರೆ ಇನ್ನೂ ಬೆನಿಫಿಟ್ ಚೆನ್ನಾಗಿರುತ್ತೆ. ಅದು ನೆಕ್ಸ್ಟು ನಾನು ತೋರಿಸ್ತೀನಿ. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು, ಡಬಲ್ ಬಾಯ್ಲ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೀರಲ್ಲಿ, ಬಿಸಿ ನೀರಲ್ಲಿ ಇಟ್ಬಿಟ್ಟು ಮಾಡಿಕೊಂಡ್ರೆ, ಪೌಡರ್ ಮಾಡಿಕೊಂಡ್ರೆ, ಇವಾಗ ನಮ್ಮ ಪೌಡರ್ ಮಾಡಿಲ್ವಲ್ಲ ಹಾಗಾಗಿ ಸ್ವಲ್ಪ ಡೈರೆಕ್ಟಾಗೆ ಮಾಡ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ, ಮೀಡಿಯಮ್ ಅಲ್ಲ, ಲೋ ಫ್ಲೇಮಲ್ಲಿ 1 ನಿಮಿಷ ಚೆನ್ನಾಗಿ ಬಿಸಿ ಆದರೆ ಸಾಕು. ಅದಾದಮೇಲೆ ತಣ್ಣಗಾಗೋ ತನಕ ಹಾಗೆ ಬಿಟ್ಟರೆ ಅದರಲ್ಲಿರೋ ಅಂಶ ಎಲ್ಲ ಹೀರ್ಕೊಳ್ಳುತ್ತೆ. ಇಲ್ಲಿ ಎಣ್ಣೆ ಚೆನ್ನಾಗಿ ಆರಿದೆ, ಆರಿದ್ಮೇಲೆ ಅದನ್ನು ಸಪ್ರೇಟಾಗಿ ಮಾಡಿಬಿಟ್ಟು ಎಲ್ಲನೂ ಸಪ್ರೇಟ್ ಆಗೋ ಥರ ನೀಟಾಗಿ ಸೋರಿಸ್ಕೊಂಡು ಆಮೇಲೆ ಚೆನ್ನಾಗಿ ಹಚ್ಕೊಳ್ಳೋದು. ಇದನ್ನೇ ಪ್ರೀತಮ್ಗೂ ಹಚ್ಕೊಳ್ತೀನಿ ಮತ್ತು ನನ್ನ ಹಸ್ಬೆಂಡ್ಗೂ ಹಾಕ್ತೀನಿ. ಸೊ ಇದು ಆಯಿಲ್ ರೆಡಿ ಆಯಿತು. ಇನ್ನು ಅವರೇ ಅಪ್ಲೈ ಮಾಡಿ, ನಂಗೆ ಏರ್ ಆಯಿಲ್ ಬಂದ್ಬಿಟ್ಟು ನಾನೇ ಅಪ್ಲೈ ಮಾಡ್ಕೊಳ್ಳೋಕೆ ಇಷ್ಟ ಆಗೋದಿಲ್ಲ, ಅದೇನೋ ಒಂಥರ ಕಂಫರ್ಟಬಲ್ ಇರಲ್ಲ. ಪ್ರಗತಿ ಅಪ್ಲೈ ಮಾಡ್ತಿದ್ರು ಇದ್ದಿದ್ರೆ, ಈಗ ಪ್ರಗತಿ ಇಲ್ವಲ್ಲ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಅಪ್ಲೈ ಮಾಡ್ತಾ ಇದ್ದಾರೆ. ಯಾರಿಗೆಲ್ಲಾದರೂ ಹಚ್ಚಿಸ್ಕೊಂಡ್ರೆ ನೀಟಾಗಿ ಸ್ಕ್ಯಾಲ್ಪ್ ಪೂರ್ತಿ ಹಚ್ಕೋಬೋದು, ಹಾಗಾಗಿ ಸ್ವಲ್ಪ ಮಸಾಜ್ ಕೂಡ ಆಗುತ್ತಲ್ವ, ಹೇರ್ ಗ್ರೋತ್ಗೆ
ಹೆಲ್ಪ್ ಆಗುತ್ತೆ. ನನಗೆ ಹೇರ್ ತುಂಬಾ ಗ್ರೋತ್ ಆಗ್ತಾ ಇದೆ, ತುಂಬ ತಿನ್ನಾಗಿತ್ತು. ನೀವೇ ನೋಡಿ ಎಲ್ಲರೂ ಕಮೆಂಟ್ ಮಾಡಿದ್ದೀರಿ ಏನಾಗಿದೆ ನಿಮ್ಮ ಕೂದಲಿಗೆ ಅಂತ. ಅಷ್ಟು ಲಾಸ್ ಆಗ್ತಾ ಇತ್ತು. ನಾನು ಮುಂಚೆಗೆ ಸ್ವಲ್ಪ ಕೇರ್ ಮಾಡಬೇಕಾಗಿತ್ತು, ಬಟ್ ಯಾವುದು ರಿಸಲ್ಟ್ ಇಮಿಡಿಯೇಟಾಗಿ ಸಿಗಲ್ಲ. ಸುಮಾರು ಜನ ಹೇಳ್ತಾ ಇದ್ರಿ ಇನ್ನೂ ಲಾಸ್ ಆಗ್ತಾ ಇದೆ, ನೀವೇನು ಮಾಡ್ತಾ ಇದ್ದೀರಿ ಎಲ್ಲನೂ ಸ್ಟಾಪ್ ಮಾಡಿ ಅಂತ. ಇಲ್ಲ, ಏರ್ ಗ್ರೋತ್ ಆಗ್ತಾ ಇದೆ. ಎಕ್ಸ್ಟ್ರಾ ಏರ್ ಆಯಿಲ್ ಅಪ್ಲೈ ಮಾಡಿದ್ಮೇಲೆ ಸಣ್ಣ ಸಣ್ಣ ಬೇಬಿ ಏರ್ಗಳೆಲ್ಲ ಬಂದಿದೆ, ಮತ್ತು ಹೇರ್ ಥಿಕ್ನೆಸ್ ಕೂಡ ಚೆನ್ನಾಗಾಗಿದೆ. ಯಾಕೆ ಅಂತಂದರೆ ಏರ್ ಲಾಸ್ ಆಗಿರೋದು ಕಾಣಿಸುತ್ತೆ, ಮತ್ತು ಏರ್ ಗ್ರೋತ್ ಆಗೋದಕ್ಕೆ ನಮ್ಮ ತಲೆಯಿಂದ ಕೆಳಗಡೆ ಬರೋ ತನಕ ಅದು ಏರ್ ಥಿಕ್ನೆಸ್ ಗೊತ್ತಾಗೋದಿಲ್ಲ ಅಲ್ವಾ. ಹಾಗಾಗಿ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.